Hello guys, what's up? Welcome back to my channel Goldas Film and this is Vignesh. Firstly, Happy New Year to everybody who's watching this video. So I think after 2 months we are hitting the roads on a small road trip and we are here at Somnathpura and right behind me is the Kesava temple. So here we have taken a guide service, so there will be a guide along with us who is going to explain a lot of things about the architecture and the history behind this particular temple. So let's go and meet her. Say hi, Dad. I highly suggest, if you are coming to this place, do take the guide service because you'll get to know a lot of things about the temple. So we have, madam, your name? Shobha. So we have Miss Shobha here with us. So she's going to explain a lot of things about this place here. And so how long does it take to, cover this place? Almost 30 minutes, sir. So let's get started. So it's going to be in Kannada and I'll put subtitles if possible. Sir, namaste. Namaste, madam. Heartily welcome to you. Thank you so much. ನೋಡಿ, ದೇವಸ್ಥಾನ ಕಟ್ಟಿಸಿ 750 ವರ್ಷ ಆಗಿದೆ. 13ನೇ ಶತಮಾನದಲ್ಲಿ 1268ರಲ್ಲಿ ಸೋಮನಾಥ ಎಂಬುವನು ಈ ದೇವಸ್ಥಾನವನ್ನು ಕಟ್ಟಿಸೋದು. ಈ ಸೋಮನಾಥ ಎಂಬುವನು ಹೊಯ್ಸಳರ ದೊರೆ 3ನೇ ನರಸಿಂಹನ ಆಸ್ಥಾನದಲ್ಲಿ ಒಬ್ಬ ಕಂದಾಯ ಅಧಿಕಾರಿಯಾಗಿದ್ದ. ಅವನು ಈ ದೇವಸ್ಥಾನವನ್ನು ಕಟ್ಟಿಸೋದು. ಹಾಗಾಗಿ ಈ ಊರಿನ ಹೆಸರು ಸೋಮನಾಥಪುರ ಅಂತ ಬರುತ್ತೆ. ಇದು ವಿಷ್ಣುವಿನ ದೇವಸ್ಥಾನ. ಸೋಮನಾಥ ಅಂದರೆ ಎಲ್ಲರೂ ಇದು ಶಿವನ ದೇವಸ್ಥಾನ ಅಂತ ತಿಳ್ಕೊತಾರೆ. ಇದು ವಿಷ್ಣುವಿನ ದೇವಸ್ಥಾನ. ಒಂದೇ ಜಗುಲಿಯ ಮೇಲೆ 3 ಗರ್ಭಗುಡಿಗಳಿದೆ. ನೋಡಿ, ಪ್ಲಾಟ್ಫಾರಮ್ ಮಾತ್ರ ಒಂದೇ ಇದೆ, ಬಟ್ ಒಳಗಡೆ ಮಾತ್ರ 3 ಗರ್ಭಗುಡಿ ಇದೆ, ಬೇರೆ ಬೇರೆದು. ಫಸ್ಟ್ನೇದು ಕೃಷ್ಣ ಅಂದರೆ ವೇಣುಗೋಪಾಲ, ಎರಡನೇದು ಕೇಶವ, ಮೂರನೇದು ಜನಾರ್ದನ, ಮೂರನೇದು ಸಹ ವಿಷ್ಣುನೇ. ಕಟ್ಸಿದ್ ಮಾತ್ರ ಸೋಮನಾಥ. ಊರ ಹೆಸರು ಬಂದು ಸೋಮನಾಥಪುರ. ದೇವಸ್ಥಾನ ಮಾತ್ರ ಕೇಶವ ಅಂತಂದರೆ ವಿಷ್ಣು, ಇದು ಶಿವಂದಲ್ಲ, ವಿಷ್ಣು ದೇವಸ್ಥಾನ. ಆದರೆ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ನಡೆಯೋದಿಲ್ಲ. ಕಾರಣ ಏನಪ್ಪ ಅಂತ ಅಂದರೆ ಇಲ್ಲಿ ಮುಸ್ಲಿಂ ಅವರು 2 ಬಾರಿ ದಾಳಿ ಮಾಡಿದ್ದಾರೆ. 1311 ಮತ್ತು 1326ರಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ಎಂಬುವನು. ಅಂದರೆ ಈಗಿನ ಕಾಲದ ಹಳೆಬೀಡನ್ನು ಆಗಿನ ಕಾಲದಲ್ಲಿ ದ್ವಾರ ಸಮುದ್ರ ಅಂತ ಕರೀತಾ ಇದ್ರು. ಅದು ಹೊಯ್ಸಳರ ರಾಜಧಾನಿಯಾಗಿತ್ತು. ಅಲ್ಲಿದ್ದಂಥ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಈ ದೇವಾಲಯವನ್ನು ಸಹ ಲೂಟಿ ಮಾಡ್ತಾರೆ. ಮತ್ತೆ 2ನೇ ಬಾರಿ ಮೊಹಮ್ಮದ್ ಬಿನ್ ತುಘಲಕನು ನೇರವಾಗಿ ದ್ವಾರಸಮುದ್ರದ ಮೇಲೆ ದಾಳಿ ಮಾಡಿ ಅಲ್ಲಿನ 2ನೇ ವೀರ ಬಲ್ಲಾಳನನ್ನು ಮೋಸದಿಂದ ಸೋಲಿಸಿ ಸಾವಿರಾರು ಒಂಟೆಗಳ ಮೇಲೆ ಮತ್ತೆ ಇಲ್ಲಿದ್ದಂಥ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಇಲ್ಲಿದ್ದಂಥ ಮೇನ್ ವಿಗ್ರಹನೆಲ್ಲ ಒಡೆದಾಕ್ತಾರೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಭಿನ್ನವಾದ ವಿಗ್ರಹಗಳಿಗೆ ಪೂಜೆ ಮಾಡದೇ ಇರುವುದರಿಂದ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನೂ ನಡೆಯೋದಿಲ್ಲ. ಜಸ್ಟ್ ಮ್ಯೂಸಿಯಮ್ಮು, ಟೆಂಪಲ್ಲೇ ಬಟ್ ಮ್ಯೂಸಿಯಮ್ಮು. ಇದು ಹಳೆಗನ್ನಡದ ಶಾಸನ. ಯಾರು ಕಟ್ಟಿಸಿದ್ದು, ಯಾರು ದಾನ ಧರ್ಮಗಳನ್ನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಂಪೂರ್ಣ ವಿಚಾರವನ್ನು ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಅವಾಗಲೇ ಬರೆದಿರುವಂಥದ್ದು ಟೆಂಪಲ್ ಕಟ್ಟಿಸ್ತಾರೆ. ಸರ್, ಇದೆಲ್ಲ ಬಳಪದ ಕಲ್ಲಲ್ಲಿ ಕಟ್ಟಿರುವಂಥದ್ದು. ಇದನ್ನು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಕ್ಲೋರೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಏನಿದು ಕಲ್ಲಿನ ಗುಣ ಅಂತ ಅಂದರೆ ಭೂಮಿಯ ಒಳಗಡೆ ಇದ್ದಾಗ ಫುಲ್ ಸಾಫ್ಟಾಗಿರುತ್ತೆ, ಅದನ್ನು ಹೊರಕ್ಕೆ ತೆಗೆದಾಗ ಫುಲ್ ಹಾರ್ಡ್ ಆಗುತ್ತೆ. ಹೊಯ್ಸಳರು ತಮ್ಮ ದೇವಾಲಯಗಳಲ್ಲಿ ಶಿಲ್ಪಕಲೆ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೆ ಅವರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರಿಂದ ಬಳಪದ ಕಲೆನೇ ಬಳಸಿದ್ದಾರೆ. ಈ ಕಟ್ಟಿರುವಂಥ ವ್ಯವಸ್ಥೆಗೆ ನಾವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಏನಿದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಅಂದರೆ ಒಂದು ರಾಡನ್ನು ತಗೊಂಡು ಈ ಥರ ಒಂದು ಹೋಲ್ ಮಾಡಿ ಜಸ್ಟ್ ಈ ಥರ ಫಿಕ್ಸ್ ಮಾಡಿದ್ದಾರೆ. ಯಾವುದೇ ಸಿಮೆಂಟು, ಇಟ್ಟಿಗೆ, ಕಬ್ಬಿಣ ಏನನ್ನೂ ಬಳಸಿಲ್ಲ. ಕೇವಲ ಇಂಟರ್ಲಾಕಿಂಗ್ ಸಿಸ್ಟಮಲ್ಲೇ ಮಾಡಿರುವಂಥದ್ದು. ಇಡೀ ದೇವಾಲಯವನ್ನು ಇಲ್ಲಿ ಲಕ್ಷಾಂತರ ಪೀಸಸ್ಗಳಿದೆ, ನಮಗೆ ಕೌಂಟ್ ಮಾಡೋಕ್ಕಾಗಲ್ಲ, ಬಟ್ ಎಲ್ಲ ಇಂಟರ್ಲಾಕಿಂಗ್. ಅಂದರೆ ಫಸ್ಟ್ ಒಂದು ದೊಡ್ಡ ಬಂಡೆನ ತೊಗೊಂಡು ಆ ಬಂಡೆನ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಆ ಪೀಸಸ್ಗೆ 2 ಕಡೆ ಸಹ ಹೋಲ್ ಮಾಡಿ ಆ ಹೋಲ್ಗೆ ರಾಡನ್ನು ಫಿಕ್ಸ್ ಮಾಡಿದ್ದಾರೆ. ರಾಡ ಅಂತ ಅಂದರೆ ಸ್ಟೋನ್ದೆ, ಅಯನ್ ರಾಡ್ ಅಲ್ಲ, ಸ್ಟೋನ್ ರಾಡ್. ಸ್ಟೋನ್ ರಾಡು ಮತ್ತು ಸ್ಟೋನ್ ಪೀಸು. 8 ಟೆಂಪಲ್ ನೀವು ಬೇಲೂರು, ಹಳೆಬೀಡು ನೀವೆಲ್ಲವಾಗ ನೋಡೋದು ಸೇಮ್ ಸ್ಟೈಲು, ಸೇಮ್ ಡಿಸೈನ್ ಮತ್ತು ಸೇಮ್ ಸ್ಟೋನ್. ಇದು ಜಯ ಅಂಡ್ ವಿಜಯ ವಿಷ್ಣು ದ್ವಾರಪಾಲಕ. ಸರ್, ಒಳಗಡೆ ನಮಗೆ ಈ ಥರ 18 ಕಂಬಗಳಿದೆ. ಆ ಮೇಲ್ಗಡೆ ಇದೆಯಲ್ಲ 16 ಸೀಲಿಂಗ್ಸ್ ಇದೆ. ಸೀಲಿಂಗ್ಸ್ ಅಂತ ಅಂದರೆ ಭುವನೇಶ್ವರಿಗಳು ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಈ ಥರ ರೌಂಡ್ ಶೇಪ್ ಇದೆಯಲ್ಲ, ಈ ಥರದ್ದು 16 ಇದೆ ಒಳಗಡೆ. ಈ ಸೆಂಟ್ರ್ ಕಾಣಿಸಿರುವಂಥದ್ದು ನಿಮಗೆ ತಾಮ್ರದ ಮೊಗ್ಗಾಗಿದೆ, ಫಸ್ಟ್ ಸ್ಟೇಜಲ್ಲಿದೆ. ಇದು ಫಸ್ಟ್ ಡೇ ಫುಲ್ಲು ಮೊಗ್ಗಾಗಿದೆ. ಬಟ್ 16 ಸೀಲಿಂಗ್ಸಲ್ಲೂ ಒಳಗಡೆ ಇರೋಂಥ ಡಿಸೈನೇ ಚೇಂಜಸ್ ಇದೆ. 16 ಸೀಲಿಂಗ್ಸಲ್ಲೂ ಹೂ ಅರಳ್ತಿರೋದೇ ಚೇಂಜಸ್ ಇದೆ.
ಸರ್ ಇದು ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಅರಳಿರುವಂಥದ್ದು 3 ಲೇಯರ್ಸ್ ಒಳಗಡೆ. ಸರ್ ಇದು ನವರಂಗ ಡ್ಯಾನ್ಸಿಂಗ್ ಪ್ಲಾಟ್ಫಾರ್ಮು. ಫಸ್ಟ್ ಇಲ್ಲಿ ಬಂದು 43 ಇಯರ್ಸ್ ಮಾತ್ರ ಇಲ್ಲಿ ಪೂಜೆ ಮಾಡಿದ್ದಾರೆ. ಆಗ ದೇವರಿಗೆ ಮಾಮೂಲಿ ಇಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ, ಆಗ ನಾಟ್ಯ ಮಾಡ್ತಿದ್ದಂಥ ಜಾಗ ಇದು ನವರಂಗ ಅಂತ ಅಂದ್ಬಿಟ್ಟು. ಸರ್ ಇದು ಕಂಬಗಳು ನಮಗೆ ನೋಡಿದ್ರೆ ಇದು ಒಂದೇ ಪೀಸ್ ಅಂತ ಅನಿಸುತ್ತೆ, ಬಟ್ 5 ಪೀಸಸ್ ಇದೆ ಇಲ್ಲಿ ಬೇರೆ ಬೇರೆದು. ನೋಡಿ ಇದು ಫಸ್ಟ್ ಪೀಸು, ಇಲ್ಲಿಂದ ಇಲ್ಲಿಗೆ 2ನೇ ಪೀಸು. ಸರ್ ಇದು 3ನೇದು, 4ನೇದು ಮತ್ತು 5ನೇದು ಪಂಚಶಿಲಾ ಸ್ತಂಭ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ, ಅಂದರೆ ಹೆಸರುಗಳು ಬೇರೆ ಬೇರೆ ಇದೆ. ಪೀಠ, ಕಂಬ, ಕುಂಭ, ಕಟಿ, ಭಾರವಾಹಕ ಅಂತ ಅಂದ್ಬಿಟ್ಟು 5 ಪೀಸಸ್ಸು. ಬಟ್ ಇದನ್ನು ಯಾವ ಥರ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ಆನೆಗಳು ಮತ್ತು ಕುದುರೆಗಳು ಕಟ್ಸಿ ಈ ಥರ ಸುತ್ತಿಸಿದ್ದಾರೆ. ಸರ್ ಈಗ ಮಡಕೆಗಳೆಲ್ಲ ಮಾಡ್ತಾರಲ್ಲ, ಫಸ್ಟ್ ಒಂದು ಪಾಟ್ರಿ ಬೇಲನ್ನು ಇಟ್ಬಿಟ್ಟು ಒಳಗಡೆ ಒಂದು ರಾಡನ್ನು ಫಿಕ್ಸ್ ಮಾಡಿ ಅದ್ರ ಮೇಲ್ಗಡೆ ಗ್ರಿಪ್ ಆಗಿಲ್ಲ ಅಂತ ಇನ್ನೊಂದು ಕಲ್ಲಿನ ಪೀಸನ್ನು ಇಟ್ಟು ಅದ್ರ ಮೇಲ್ಗಡೆಗೆ ಈ ಪೀಸನ್ನು ಇಡ್ತಾರೆ. ಇಟ್ಟಾಗ ಇದು ಬಾಕ್ಸ್ ಟೈಪಲ್ಲಿ ಇರುತ್ತೆ, ರೊಟೇಟ್ ಆಗ್ತಾ 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 ಈ ಶೇಪ್ ಬರುತ್ತೆ. ಬಟ್ ಒಳಗಡೆ ಮಾತ್ರ ರಾಡಿದೆ, ಸ್ಟೋನ್ ರಾಡ್. ಇದು ದೀಪ ಹಚ್ಚೋದಕ್ಕೆ ಇದು ಮತ್ತು ಇದು, ಯಾಕಂದರೆ ಲೈಟ್ಸ್ ಎಲ್ಲ ಹಾಕಿರೋದು ಹೊಸದಾಗಿ, ಅಂದರೆ 1958 ಆಲ್ಮೋಸ್ಟ್. ಇಲ್ಲಿ ಯಾವಾಗ ಅವರು 1326 ಸೆಕೆಂಡ್ ಟೈಮ್ ಬಂದು ದಾಳಿ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿಂದ 1958 ತನಕ ಇಲ್ಲಿ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲ. ಯಾರು ಬರ್ಬೋದು, ಹೋಗ್ಬೋದು, ಏನಾದರೂ ಮಾಡ್ಬೋದು. ಬಟ್ ಆಮೇಲೆ ಈ ಥರ ಒಂದು ಟೆಂಪಲ್ ಇದೆ ಅಂತ ಗೊತ್ತಾಗಿದ್ದು ಡಿಪಾರ್ಟ್ಮೆಂಟವ್ರಿಗೆ 1958ಅಲ್ಲಿ. ಆಗ ಡೋರ್ಸು, ಟಿಕೆಟು, ಲೈಟ್ಸು, ಪ್ರೊಟೆಕ್ಷನ್ನು ಮತ್ತು ಇದರ ಪ್ಯಾಚಸ್ಗಳು ಇದನ್ನೆಲ್ಲ ಹೊಸದಾಗಿ ಮಾಡಿದ್ದಾರೆ. ಹಾಗಾಗಿ ಆ ಟೈಮಲ್ಲೇ ಹಾಕ್ಸಿರುವಂಥದ್ದು ಲೈಟ್ಸನ್ನು. ಬಟ್ ಅವಾಗೆಲ್ಲ ಇದ್ದಿದ್ದು ದೀಪಗಳೇ, ಈ ಥರ ದೀಪ ಹಚ್ತಾ ಇದ್ರು. ಹಾಗಾಗಿ ಎಲ್ಲ ಕಡೆಗೂ ಮಾಡಿದ್ದಾರೆ. ಬಟ್ 2 ಕಂಬಗಳನ್ನು ಮಾತ್ರ ಕೈಯಲ್ಲಿ ಮಾಡಿದ್ದಾರೆ, ಇದು ಮತ್ತು ಇದು. ಇವೆರಡನ್ನು ಮಾತ್ರ ಕೈಯಲ್ಲಿ ಮಾಡಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಕಂಬಗಳು ಲೇತಲ್ಲೇ ಮಾಡಿರುವಂಥದ್ದು. ಬಟ್ ಲೇತಲ್ಲಿ ಮಾತ್ರ ತುಂಬ ಈಸಿ. ಹಾಗಾಗಿ ನೀವು ಇಲ್ಲೇ ಅಂತಲ್ಲ, ನೀವು ಯಾವುದೇ ಒಂದು ಹೊಯ್ಸಳ ಟೆಂಪಲ್ ನೋಡಿದ್ರೂ ಇದರ 2 ಪಿಲ್ಲರ್ ಮಾತ್ರ ಇದ್ದೇ ಇರುತ್ತೆ. ಇನ್ನೆಲ್ಲ ಆಲ್ಮೋಸ್ಟ್ ಲೇತಲ್ಲಿ ಮಾಡಿರುವಂಥದ್ದು. ಸರ್ ಒಳಗಡೆ 3 ಗರ್ಭಗುಡಿ ಇದೆ. ಹಾಗಾಗಿ ಇದು ತ್ರಿಕೂಟ. ಏಕಕೂಟ ಅಂತ ಅಂದರೆ ಬೇಲೂರು. ಪ್ಲಾಟ್ಫಾರ್ಮ್ ಒಂದೇ ಇರುತ್ತೆ, ಬಟ್ ಗರ್ಭಗುಡಿ ಮಾತ್ರ 1 ರಿಂದ 5 ಗರ್ಭಗುಡಿ ಇರುವಂಥದ್ದನ್ನು ಮಾತ್ರ ಹೊಯ್ಸಳರು ಕಟ್ಟಿಸ್ತಾ ಇದ್ದಿದ್ದು. ಪ್ಲಾಟ್ಫಾರ್ಮ್ ಒಂದೇ ಇದೆ. ಇನ್ನು ಬೇಲೂರಲ್ಲಿ ಒಂದೇ ಗರ್ಭಗುಡಿ ಇದೆ, ಹಾಗಾಗಿ ಇದು ಏಕಕೂಟ. ಹಳೇಬೀಡಲ್ಲಿ 2 ಇದೆ, ಅದು ದ್ವಿಕೂಟ. ಇದು ತ್ರಿಕೂಟ. ಈ ಚತುಷ್ಕೂಟ ಅಂತ ಅಂದರೆ ಇದು ಹಾಸನ ಹತ್ರ ದೊಡ್ಡಗದ್ದ ಬಳಿ ಇದೆಯಲ್ಲ, ನೋಡಿದ್ದೀರಾ? ಹಾಸನ ಮತ್ತು ಇದು ಬೇಲೂರಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ, ಅದು ದೊಡ್ಡಗದ್ದವಳ್ಳಿ ಚತುಷ್ಕೂಟ. ಪಂಚಕೂಟ ಬಂದು ಗೋವಿಂದನಹಳ್ಳಿ, ಮಂಡ್ಯ ಡಿಸ್ಟ್ರಿಕ್ಟ್. ಒಳಗಡೆ 3 ಗರ್ಭಗುಡಿ. ಕೃಷ್ಣ ಅಂದರೆ ವೇಣುಗೋಪಾಲ, 2ನೇದು ಕೇಶವ, 3ನೇದು ಜನಾರ್ದನ, 3 ಸಹ ವಿಷ್ಣುನೇ, ಬೇರೆ ಬೇರೆ ಅವತಾರಗಳು. ಸರ್ ಈ ಥರ ಫಸ್ಟು ಮಿನಿಯೇಚರನ್ನು ಮಾಡಿದ್ದಾರೆ. ಫಸ್ಟ್ ಈ ಥರ ಮಿನಿಯೇಚರನ್ನು ಮಾಡಿ ಇದೇ ಥರ ಒಳಗಡೆ ದೊಡ್ಡದಿದೆ ಒರಿಜಿನಲ್ ವಿಗ್ರಹ. ಅದು ಒರಿಜಿನಲ್ ಅಲ್ಲ. ವಿಷ್ಣುಗೆ 1000 ಹೆಸರಿದೆ, ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಅಂತ ಇದೆಯಲ್ಲ, ಅದರಲ್ಲಿ ಫಸ್ಟ್ ಹೆಸರೇ ಕೇಶವ. ಆದರೆ ಇದು ಮೂಲ ವಿಗ್ರಹ ಅಲ್ಲ, ಅಂದರೆ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದಂಥ ಒರಿಜಿನಲ್ ವಿಗ್ರಹ ಅಲ್ಲ. ಇಲ್ಲಿದ್ದಂಥ ಮೂಲ ವಿಗ್ರಹನ 1326 ಮೊಹಮ್ಮದ್ ಬಿನ್ ತೊಗೊಳಕ್ಕೂ ಫುಲ್ ಕಂಪ್ಲೀಟಾಗಿ ಹೊಡೆದಾಕ್ಬಿಡ್ತಾನೆ. ಅದಕ್ಕೆ ಡಿಪಾರ್ಟ್ಮೆಂಟವ್ರು ಏನು ಮಾಡ್ತಾರೆ ಅಂದರೆ, ಈಗೆಲ್ಲರೂ ಕೇಶವನ ದೇವಸ್ಥಾನ ಅಂದ್ಕೊಂಡೆ ಬರ್ತಾರೆ ಅಂತ ಹೊರಗಡೆ 64 ರೂಮ್ಸ್ ಇದೆ. ತೋರಿಸ್ತೀನಿ ಹೊರಗಡೆ ಹೋದಾಗ. ಆ 64 ರೂಮ್ಸಲ್ಲಿ ಯಾವುದೋ ಒಂದು ರೂಮಲ್ಲಿ ಇದ್ದಂಥ ವಿಗ್ರಹನ ಆಲ್ಟ್ರ್ ಮಾಡಿ ಇಟ್ಟಿದ್ದಾರೆ. ನಿಮಗೆ ಆ 3 ಹ್ಯಾಂಡ್ಸ್ ಇದೆಯಲ್ಲ ನೋಡಿ, ನಾನು ಹೇಳಿಲ್ಲ ಅಂತ ಆದ್ರೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಆ 3 ಹ್ಯಾಂಡ್ಸ್ ಮಾತ್ರ ಅಬ್ಸರ್ವ್ ಮಾಡಿ. ಫ್ರಂಟ್ ಇದೆಯಲ್ಲ, ಆ 3 ಹ್ಯಾಂಡ್ಸ್ ಮಾತ್ರ ಹೊಸದು, ಬಟ್ ಬಾಡಿ ಮತ್ತೆ ಒಂದು ಹ್ಯಾಂಡ್ ಓಲ್ಡ್ 13th ಸೆಂಚುರಿದು. ನಿಮಗೆ ಬಾಡಿಗೂ ಮತ್ತು ಹ್ಯಾಂಡ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿ, ಪೀಠಾಗೂ ಮತ್ತು ಸ್ಟ್ಯಾಚ್ಯೂಗೂ ನೋಡಿ ಮಧ್ಯದಲ್ಲಿ ಗ್ಯಾಪ್ ಇದೆ. ಅದೇ ಒರಿಜಿನಲ್ ಆಗಿದ್ರೆ ಅದು ಫುಲ್ ಅಟ್ಯಾಚ್ ಆಗಿರುತ್ತೆ. ನೋಡಿ ಇದು ಗ್ಯಾಪ್ ಇದೆ, ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಇದು ಒರಿಜಿನಲ್ ಅಲ್ಲ, ಎಲ್ಲೋ ಬೇರೆ ಕಡೆ ತಂದಿಟ್ಟಿದ್ದಾರೆ ಅಂತ ಅಂದ. ಇದೊಂದು ಮಾತ್ರ. ಬಟ್ ಕೃಷ್ಣ ಮತ್ತು ಜನಾರ್ದನ ಒರಿಜಿನಲ್ ವಿಗ್ರಹಗಳೇ, ಕೇಶವ ಮಾತ್ರ ಒರಿಜಿನಲ್ ಅಲ್ಲ. ಕೃಷ್ಣಂದು ಮಿನಿಯೇಚರ್ ಒಳಗಡೆ ಇದೇ ಥರ ಇದೆ, ಬಟ್ ಇಲ್ಲಿ ಫ್ಲೂಟು ಇದೆ. ಒಳಗಡೆ ಮಾತ್ರ ಅರ್ಧ ಇದೆ, ಅರ್ಧ ಡ್ಯಾಮೇಜ್ ಆಗಿದೆ. ಬಟ್ ಒಂದೇ ಕಲ್ಲು. ಆಲ್ಮೋಸ್ಟ್ ವಿಗ್ರಹಗಳೆಲ್ಲ ಏಕಶಿಲ. ನಿಮಗೆ ಗೊತ್ತಾಗುತ್ತೆ ಫ್ಲೂಟ್ ಹೋಗಿದೆ, ಆ ಕೆನ್ನೆ, ಗಲ್ಲ, ಬೆರಳುಗಳೆಲ್ಲ ಡ್ಯಾಮೇಜ್ ಆಗಿದೆ. ಕೃಷ್ಣ ಮರದ ಕೆಳಗಡೆ ನಿಂತ್ಕೊಂಡು ಕೊಳಲಾದ ಮಾಡ್ತಿದ್ದಾನೆ ಅಂತ ನೋಡಿ, ಮೇಲ್ಗಡೆ ಮರದ ಡಿಸೈನ್ ಇದೆ ನೋಡಿ. ಆ ಕಡೆ ಮತ್ತೆ ಈ ಕಡೆ ಗೋಪಾಲರು ಮತ್ತೆ ಗೋಪಿಕಾಸ್ತ್ರೀಯರು ಕೃಷ್ಣನ ಕೊಳಲ್ನಾದವನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಫ್ಲೂಟನ್ನು ಡ್ಯಾಮೇಜ್ ಮಾಡಿದಾರಲ್ಲ, ಹಾಗಾಗಿ ಪೂಜೆ ಇಲ್ಲ.
ಆಲ್ಮೋಸ್ಟ್ ಎಲ್ಲ ಸ್ಟ್ಯಾಚ್ಯೂಸ್ ಡ್ಯಾಮೇಜ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಸ್ಟ್ಯಾಚ್ಯೂನು ಸರ್. ಈಗ ಸದ್ಯಕ್ಕೆ ಚೆನ್ನಾಗಿರೋದು ಅಂತಂದರೆ ಜನಾರ್ದನ, ಅದು ಡ್ಯಾಮೇಜೇ ಈ ಸದ್ಯಕ್ಕೆ ನಾವು ಎಂಟೇ ಟೆಂಪಲ್ಗೆ ಕಂಪೇರ್ ಮಾಡಿದ್ರೆ ಅದೊಂದೇ ಚೆನ್ನಾಗಿರೋದು ಸರ್. ಇದು ಜನಾರ್ದನಂದು ಒಳಗಡೆ ಇದೆ, ಲೈಟ್ ಹೋಗ್ಬಿಟ್ಟಿದೆ. ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಶಂಖಚಕ್ರ ಗದಾಪದ್ಮ, ವಿಷ್ಣುವಿನ ಆಯುಧ. ಇದು ಮುಖ ನೋಡಿ ತುಂಬಾ ಚೆನ್ನಾಗಿದೆ, ಕಣ್ಣು ಮೂಗು ಬಾಯಿ ತುಂಬಾನೇ ಚೆನ್ನಾಗಿದೆ. ಇದು ಒಬ್ಸರ್ವ್ ಮಾಡಿ ನೋಡಿ ನೀವು, ಎದೆಯ ಭಾಗ ಮತ್ತೆ ಹೊಕ್ಕಳು ನೋಡಿ ನಿಮಗೆ ಹಸುವಿನ ಮುಖ ತರ ಕಾಣಿಸುತ್ತೆ ಸರ್. ಅದು ಚೆಸ್ಟ್ ಮತ್ತೆ ಬೆಲ್ಲಿ ಅಷ್ಟು ಮಾತ್ರ ನೋಡಿ, ಹಸುವಿನ ಮುಖ ಮೇಡಮ್ ನೋಡಿ, ಅಲ್ಲಿ ಹಸುವಿನ ಮುಖ ಕಾಣಿಸುತ್ತೆ ನಿಮಗೆ ಸರ್. ಇದು ಬಲಗಾಲ ಹೆಬ್ಬೆರಳು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಮಾತ್ರ. ಅದು ಬಿಟ್ಟರೆಲ್ಲ ಚೆನ್ನಾಗಿದೆ, ಬಟ್ ಅದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೆಯಲ್ಲ, ಹಾಗಾಗಿ ಇದಕ್ಕೂ ಪೂಜೆ ಇಲ್ಲ ಸರ್. ಇದು ವೆಂಟಿಲೇಷನ್ ಡಿಸೈನು, ನಮಗೆ ಫುಲ್ ಎಲ್ಲ ಟೆಂಪಲ್ ಕವರ್ ಆಗಿದೆ, ಎಲ್ಲೂ ಸಹ ಒಳ್ಳೆ ಗಾಳಿ ಮತ್ತೆ ಒಳ್ಳೆ ಬೆಳಕು ಬರೋದಕ್ಕೆ ಜಾಗ ಇಲ್ಲ. ಆ ಕಡೆ ಮತ್ತೆ ಈ ಕಡೆ ಮಾತ್ರ ಮಾಡಿದ್ದಾರೆ. ಇದನ್ನ ನಾವು ಹೊರಗಡೆಯಿಂದ ನೋಡಿದಾಗ ಸ್ಟಾರ್ ಶೇಪಲ್ಲಿದೆ ಔಟ್ಸೈಡು, ಬಟ್ ಒಳಗಡೆ ಮಾತ್ರ ಸ್ಕ್ವಯರ್ ಆಗಿದೆ. ಇದು ಸೌತ್ ಇಂಡಿಯನ್ ಟೆಂಪಲ್ಸ್ ದ್ರವಿಡಿಯನ್ನು, ಸೌತು ಮತ್ತು ನಾರ್ತು ಎರಡು ಮಿಕ್ಸ್ ಆಗಿದೆ ಇದರಲ್ಲಿ. ಅದು ವೇಸರ. ವೇಸರ ಅಂತ ಅಂದರೆ ಹೊಯ್ಸಳ ಆರ್ಕಿಟೆಕ್ಚರ್ ಸ್ಟೈಲು. ಸೌತು ಇದೆ ಮತ್ತು ನಾರ್ತು ಇದೆ. ನಿಮಗೆ ಸೆಂಟ್ರಲ್ಲಿ ಸ್ಟಾರ್ ಥರ ಕಾಣಿಸುತ್ತೆ ನೋಡಿ, ಜಿಗ್ಜಾಗ್ ಥರ, ಈ ಥರ ಜಿಗ್ಜಾಗ್ ಹಂಗೆ. ಹೌದು, ಈ ಮಧ್ಯದಲ್ಲಿ ಲೈನು, ಅದ್ರ ಮೇಲ್ಗಡೆ ನೋಡಿ ನಿಮಗೆ ಆ ಡಿಸೈನ್ ಇದೆ ನಾರ್ತು. ಅದ್ರ ಕೆಳಗಡೆ ನೋಡಿ ಈ ಥರ ಇದೆ ಸೌತು. ಎರಡು ಮಿಕ್ಸ್, ಈ ಥರ ಡಿಸೈನ್. ಇದು ಸ್ಟ್ಯಾಚ್ಯೂಗಳು ಸರ್. ವಿಷ್ಣುದು 4ನೇ ಅವತಾರ ನರಸಿಂಹ, ಹಿರಣ್ಯಕಶಿಪುವನ ಹೊಟ್ಟೆನ ಬಗ್ದವನ ಕರುಳನ ಹಾರ ಮಾಡಾಕೋತಿರುವಂಥದ್ದು. ಪ್ರಹ್ಲಾದ ಸ್ಟೋರಿ ಆ ಕಡೆ ಇದೆ, ಆನಂತರ ತೋರಿಸ್ತೀನಿ ನೋಡಿ. ಈ ಥರ ಪಟ್ಟಿಗೆಗಳನ್ನು ಮಾಡಿದ್ದಾರೆ ಸುತ್ತ. ಮೊದಲನೇ ಸಾಲಿನಲ್ಲಿ ಆನೆಗಳು, 2ನೇ ಸಾಲಿನಲ್ಲಿ ಕುದುರೆ, 3ನೇ ಸಾಲಿನಲ್ಲಿ ಹೂಬಳ್ಳಿ, 4ನೇ ಸಾಲಿನಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು, 5ನೇ ಸಾಲಿನಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಿವಿಧ ಅವತಾರ. ಇದು ಹೊಯ್ಸಳರ ಲಾಂಛನ ಸಿಂಹ. ಎಲ್ಲ ತಲೆಗಳನ್ನು ಹೊಡೆದಾಕ್ಬಿಟ್ಟಿದ್ದಾರೆ. ಅಂದರೆ ಆನೆಯಷ್ಟು ಬಲಶಾಲಿಯಾಗಿ, ಕುದುರೆಯಷ್ಟು ವೇಗವಾಗಿ, ಹೂಬಳ್ಳಿಯಷ್ಟು ಸುಂದರವಾಗಿ ನಡೀತಾ ಇತ್ತು ಹೊಯ್ಸಳರ ಆಡಳಿತ ಅಂದಕ್ಕೋಸ್ಕರ ಈ 3 ಸಾಲುಗಳನ್ನು ಸುತ್ತನೂ ಮಾಡಿದ್ದಾರೆ. ನೀವೆಲ್ಲೇ ನೋಡಿದ್ರು ಈಸಿಯಾಗಿ ಗೊತ್ತಾಗುತ್ತೆ. ಈ 3 ಸಾಲಿದ್ರೆ ಮತ್ತೆ ಪ್ಲಾಟ್ಫಾರ್ಮ್ ಡಿಸೈನು ಸ್ಟಾರ್ ಶೇಪಲ್ಲಿ ಇದ್ರೆ ಅದು ಹೊಯ್ಸಳಸ ಅಂತ ಅಂದ್ಬಿಟ್ಟು. ಸರ್, ವಿಷ್ಣುದು 5ನೇ ಅವತಾರ ವಾಮನ ನೋಡಿ. ಇದು ವಿಷ್ಣು ಏಳೆಡೆ ಸರ್ಪದ ಮೇಲೆ ಕೂತ್ಕೊಂಡಿದ್ದಾರೆ. ನಾವೆಲ್ಲೂ ಸಹ ವಿಷ್ಣು ಕೂತ್ಕೊಂಡಿರೋ ಥರ ನೋಡೋದಿಲ್ಲ, ಮಲಗಿರೋದು ಮತ್ತೆ ನಿಂತಿರೋದನ್ನ ಮಾತ್ರ ನೋಡಿರ್ತೀವಿ. ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾರೆ. ದಾಳಿ ಆದಾಗ 3 ಎಡೆಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ. ಶೇಷಶಯನ, ಶೇಷನಾಗ ಅಥವಾ ಆದಿಶೇಷ ಅಂತ ಅಂದ್ಬಿಟ್ಟು ವಿಷ್ಣು. ಇದು ಗಣೇಶ ನಾಟ್ಯ ಮಾಡ್ತಿರುವಂಥದ್ದು ನಾಟ್ಯ ಗಣೇಶ, ಮತ್ತದು ನಾಟ್ಯ ಸರಸ್ವತಿ. ನೋಡಿ, ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಬುಕ್ಸು, ಮತ್ತೆ ಇದು ರುದ್ರಾಕ್ಷಿ. ಸ್ಪಿರಿಟ್ ಮತ್ತೆ ನಾಲೆಡ್ಜ್ ಜನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ. ಆಗಿನ ಕಾಲದಲ್ಲಿ ಬುಕ್ಸ್ ಇರಲಿಲ್ಲ, ತಾಳೆಗರಿ ಬರ್ದು ಈ ತರ ಸ್ಕ್ರೋಲ್ ಮಾಡಿ ಇಟ್ಕೊಂಡಿರೋದು. ನಿಮ್ಗೆ ಸ್ಕ್ರೋಲ್ ಸಹ ಕಾಣಿಸುತ್ತೆ ನೋಡಿ. ಇದು ಬಟ್ ಇದು ಹೋಗಿದೆ ಆಲ್ಮೋಸ್ಟ್ ಎಲ್ಲ ಡ್ಯಾಮೇಜ್. ಸರ್, ಇದು ಫಸ್ಟ್ ನಾನು ಹೇಳಿದ್ರು 43 ವರ್ಷ ಮಾತ್ರ ಪೂಜೆ ಮಾಡಿದ್ದಾರೆ ಅಂತ. ಆಗ ದೇವರಿಗೆ ಅಭಿಷೇಕ ಮಾಡಿದಂತ ನೀರು ಇದ್ರ ಮುಖಾಂತರ ಹೊರಗಡೆ ಹೋಗ್ತಾ ಇತ್ತು. ಇದು ಒಂದೇ ಕಲ್ಲಲ್ಲಿ ಮಾಡಿರುವಂತದ್ದು, 13 ಅಡಿ ಉದ್ದ ಇದೆ. ಒಳಗಡೆ ಕೃಷ್ಣ ಸ್ಟ್ಯಾಚು ನೋಡಿದ್ರಲ್ಲ, ಅಲ್ಲಿಂದ ಇಲ್ಲಿಗೆ ಒಂದೇ ಪೀಸ್. ಇದು ಮಕರ ಪ್ರಾಣಾಳ ಅಂತ ಹೆಸರು. ಮಕರ ಅಂದ್ರೆ ನೋಡಿ, ಇದೊಂದು ಕಾಲ್ಪನಿಕ ಪ್ರಾಣಿ, ಇದು ಇಮ್ಯಾಜಿನರಿ ಅನಿಮಲ್. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಪ್ರಣಾಳ ಅಂದ್ರೆ ಡ್ರೈನೇಜ್ ಅಥವಾ ಕ್ಯೂಬ್. ಮಕರ ಪ್ರಣಾಳ ಇದ್ರ ಹೆಸರು. ಕೃಷ್ಣನ ಮಾತ್ರ 3ಕ್ಕೂ ಬೇರೆ ಬೇರೆ ಇದೆ. 3 ಗರ್ಭಗುಡಿ ಇದೆ, 3 ಶಿಖರಗಳಿದೆ, 3 ಈ ಥರ ಔಟ್ಲೆಟ್ಸ್ ಇದೆ ಬೇರೆ ಬೇರೆ. ಸರ್, ಇದು ಇದೇ ಥರ ಒಳಗಡೆ ನೋಡೋದ್ರಲ್ಲ ಕೃಷ್ಣ ನೋಡಿ, ಬಟ್ ಇಲ್ಲೂ ಸಹ ಫುಲ್ ಡ್ಯಾಮೇಜ್ ಆಗಿದೆ. ಒಳಗಡೆನೂ ಸಹ ಇಲ್ಲಿ ಸಹ. ಸರ್, ಆಲ್ರೆಡಿ ನಾನು ನಿಮಗೆ 4th ಮತ್ತು ವಿಷ್ಣುದು 5th ಅವತಾರ ತೋರಿಸಿದ್ದೀನಿ. ಇದು 6th ಪರಶುರಾಮ ನೋಡಿ, ಕೈಯಲ್ಲಿ ಕೊಡ್ಲಿ ಇಟ್ಕೊಂಡಿದ್ದಾರೆ. ಬಟ್ ದಾಳಿಯಾದಾಗ ಅದು ಸಹ ಹೋಗಿದೆ. ಇದು 7ನೇ ಅವತಾರ ರಾಮ, ಬಿಲ್ಲು ಮತ್ತೆ ಬಾಣವನ್ನ ಇಟ್ಕೊಂಡಿರುವಂಥದ್ದು. 6ನೇ ಅವತಾರ ಪರಶುರಾಮ, 7ನೇ ಅವತಾರ ರಾಮ. ಮತ್ತೆ ಇದು
ವಿಷ್ಣುವಿನ ಅಪರೂಪವಾದಂಥ ವಿಗ್ರಹ. ನಾವೆಲ್ಲೂ ಸಹ ವಿಷ್ಣು ಕೂತ್ಕೊಂಡು ಧ್ಯಾನ ಮಾಡೋ ಥರ ನೋಡೋದಿಲ್ಲ. ಶಿವನನ್ನು ಮಾತ್ರ ನೋಡ್ತೀವಿ. ಶಿವ ಮಾತ್ರ ಯೋಗ ಮಾಡೋದಕ್ಕೆ ಅಧಿಪತಿ. ನೋಡಿ ಇಲ್ಲಿ ವಿಷ್ಣುವ ತೋರಿಸಿದ್ದಾರೆ. ಈ ರೀತಿಯಾದಂಥ ವಿಗ್ರಹ ಇರೋದು ಭಾರತದಲ್ಲಿ ಕೇವಲ 2 ಮಾತ್ರ. ಇಲ್ಲಿದೆ, ಮತ್ತಿನ್ನೊಂದು ಬದ್ರಿನಾಥದಲ್ಲಿದೆ. ಬದ್ರಿನಾರಾಯಣ ಅಥವಾ ನರನಾರಾಯಣ ಅಂತ ಕರೀತಾರೆ. ಅಲ್ಲಿ ಪೂಜೆ ಇದೆ ನೋಡಿ, ಇಲ್ಲಿ ಪೂಜೆ ಇಲ್ಲ. ಎಲ್ಲ ವಿಗ್ರಹಗಳ ಮೂಗನ್ನ ಒಡೆದಾಕ್ಬಿಟ್ಟಿದ್ದಾರೆ. ಅಂದ್ರೆ ಮೇನ್ ಉದ್ದೇಶ ಇದ್ದಿದ್ದವರಿಗೆ ಪೂಜೆ ಪುನಸ್ಕಾರ ಏನು ಮಾಡಬಾರ್ದು, ಮತ್ತೆ ಸೌಂದರ್ಯನ ಹಾಳು ಮಾಡಬೇಕು ಅಂತ ಆಲ್ಮೋಸ್ಟ್ ಎಲ್ಲ ವಿಗ್ರಹದ್ದು ಮೂಗು ಡ್ಯಾಮೇಜ್ ಆಗಿದೆ. ಲಕ್ಷ್ಮಿ ನಾಟ್ಯ ಮಾಡ್ತಿರುವಂಥದ್ದು ನಾಟ್ಯ ಲಕ್ಷ್ಮಿ, ಸೇಮ್ ಡ್ಯಾಮೇಜ್ ಇಲ್ಲ. ಎಷ್ಟು ವಿಗ್ರಹಗಳಿದೆ ಸರ್? ಇಲ್ಲಿ 6,000 ವಿಗ್ರಹ ಇದೆ. 6,000? ಸರ್ ಈ ತರದ್ದು ಇದೆಯಲ್ಲ, ಈ ದೊಡ್ಡ ವಿಗ್ರಹಗಳು ಟೋಟಲ್ ಆಗಿ 164 ಇದೆ. ಈ ದೊಡ್ಡ ವಿಗ್ರಹಗಳು ವಿಷ್ಣುದು ಮಾತ್ರ 164, 194 ಇದೆ ಟೋಟಲ್. ಆಯ್ತಾ? ಅದರಲ್ಲಿ 164 ವಿಷ್ಣುದಿದೆ. ಇನ್ನ 30 ಬೇರೆ. ಈಗ ಬ್ರಹ್ಮ, ಗಣೇಶ, ಧನ್ವಂತರಿ, ಸರಸ್ವತಿ, ಲಕ್ಷ್ಮಿ ಆ ಥರ 30 ಇದೆ. ಚಿಕ್ಕದು ಮತ್ತೆ ದೊಡ್ಡದು ಎಲ್ಲ ಸೇರಿದ್ರೆ 6,000 ವಿಗ್ರಹಗಳಿದೆ. ಬಟ್ ಒಂದು ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ನೀವೇ ಅಬ್ಸರ್ವ್ ಮಾಡಿ, ನೀವೇನೆ ಎಲ್ಲ ಸ್ವಲ್ಪ 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 ಎಲ್ಲ ಡ್ಯಾಮೇಜ್ ಆಗಿರುವಂಥದ್ದು. ಇದು ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಗಡ್ಡನು ಮಾಡಿದ್ದಾರೆ. ಇದು ಧನ್ವಂತರಿ, ಆಯುರ್ವೇದ ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಅಮೃತ ಕಳಶ ಮತ್ತೆ ಮೆಡಿಸನ್ ಪಾಟ್. ಧನ್ವಂತರಿ ಸರ್, ಇದು ಫಸ್ಟ್. ನಾನು ಆಲ್ರೆಡಿ ನಿಮಗೆ 6th, 7th, 5th, 4th ತೋರಿಸಿದ್ದೀನಿ ಅವತಾರ. ಇಲ್ಲ, ಎಲ್ಲ ಅಂದ್ರೆ ಬೇರೆ ಬೇರೆ ಶಿಲ್ಪಿಗಳು ಮಾಡಿದ್ದಾರೆ, ಒಬ್ಬರೇ ಮಾಡಿರೋಂಥದ್ದಲ್ಲ. ಯಾರ್ಯಾರಿಗೆ ಏನೇನು ಅನ್ಸುತ್ತೆ ಆ ಥರ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಬೇರೆ ಬೇರೆ ಕಡೆ ಇದೆ. ಇಷ್ಟೇ, ಇನ್ನು 4 ಇದೆಯಲ್ಲ, ಇದಾದ್ರೆ ಇನ್ನು ಮುಗಿತು. 8 ಇರೋದಿಲ್ಲಿ ಅವತಾರ. ಬುದ್ಧ ಮತ್ತೆ ಕಲ್ಕಿದಿಲ್ಲ ಇಲ್ಲಿ ಸ್ಟ್ಯಾಚು. ಹಾಗಾಗಿ 8 ಅವತಾರ ಇದೆ. ಮತ್ತೆ ಇದು ಫಸ್ಟ್ ಮತ್ಸ್ಯ ಅವತಾರ. ಇದು 2ನೇದು ಕೂರ್ಮ, ಆಮೆ, 3ನೇದು ವರಹ. ವರಹಾಗೂ ಮತ್ತೆ ಮತ್ಸ್ಯಾಗ ನೋಡಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಮೂಗಿದೆ, ಇಲ್ಲಿ ಮೂಗಿದೆ, ಅಲ್ಲಿ ಮೂಗಿಲ್ಲ ಅಷ್ಟೇ. ಈ 4ನೇದು ನರಸಿಂಹ. ಬಟ್ ನಾನು ನಿಮ್ಗೆ ಅಲ್ಲಿ ತೋರಿಸಿದ್ದು ಉಗ್ರ ನರಸಿಂಹ. ಇದು ಲಕ್ಷ್ಮೀ ನರಸಿಂಹ. ಬಟ್ ಲಕ್ಷ್ಮೀದು ಮುಖ ಎಲ್ಲ ಹೋಗಿದೆ. ಇದು ಗರುಡ, ವಿಷ್ಣುವಿನ ವಾಹನ. ನೋಡಿ ವಿಷ್ಣು ಮತ್ತೆ ಲಕ್ಷ್ಮೀ ಇದ್ದಾರೆ. ನೋಡಿ ವಿಂಗ್ಸ್ ಅನ್ನು ಸಹ ಮಾಡಿದ್ದಾರೆ. ಇದು ಇಂದ್ರ ಮತ್ತೆ ಸಚಿದೇವಿ, ಅವ್ರ ವಾಹನ ಐರಾವತ. ಅಂದ್ರೆ ಆನೆ ಎಷ್ಟು ಜೋರಾಗಿ ಓಡ್ತಾ ಇದೆ ಅಂತ ಅದ್ರ ಕಾಲೆಲ್ಲ ಬೆಂಡಾಗಿದೆ. ಆ ಓಡೋ ಮೂಮೆಂಟ್ಸ್ ಅನ್ನು ಸಹ ಅವರು ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇತ್ತು ಆನೆ ಅಂತ ಅಂದ್ಬಿಟ್ಟು. ನೋಡಿ ಇದು ರಾಮಾಯಣ ಸ್ಟೋರಿ. ರಾವಣ ಮಾರುವೇಷಲ್ಲಿ ಬಂದು ಸೀತೆನ ಅಪ್ಪರ್ಸ್ಕೊಂಡು ಹೋಗ್ತಿದ್ದಾನೆ. ಲಕ್ಷ್ಮಣ ರೇಖೆ ಹತ್ತಿ ಉರಿತಾ ಇದೆ. ಆಗ ಜಟಾಯು ರಾವಣನನ್ನ ಬಂದು ತಡೆದಿದೆ. ಆಗ ರಾವಣ ಜಟಾಯುವನ್ನ ಕೊಂದು ಸೀತೆನ ಅಪ್ಪರ್ಸ್ಕೊಂಡು ಹೋಗ್ತಿದ್ದಾನೆ. ರಾವಣನ 10 ತಲೆಗಳನ್ನು ಸಹ ಮಾಡಿದ್ದಾರೆ. ಇದೆಲ್ಲ ವಾನರರು ಸೀತೆನ ಕಾಪಾಡಕ್ಕೆ ಹೋಗ್ತಿರುವಂಥದ್ದು ಅಶೋಕವನಕ್ಕೆ. ಬಟ್ ಫುಲ್ ಸ್ಟೋರಿ ಇಲ್ಲ, ಮೇನ್ ಹೈಲೈಟ್ಸ್. ರಾಮಾಯಣ ಅಂದ ತಕ್ಷಣ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ರಾವಣ ಎತ್ತನೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿದ್ದಾರೆ. ನೆಕ್ಸ್ಟ್ ಕೃಷ್ಣ ಸ್ಟೋರಿ ಇದೆ. ಸೊ ಇದು ಸರಸ್ವತಿ. ನಾನು ನಿಮ್ಗೆ ಅಲ್ಲಿ ತೋರಿಸಿದ್ರೆ ಅದು ಬುಕ್ಕು, ಇದು ವೀಣೆ. ಬಟ್ ಇದು ಸಹ ಡ್ಯಾಮೇಜ್ ಆಗಿದೆ. ಮತ್ತೆ ನೋಡಿ ಡ್ರಮ್ಸ್ ಇದೆ. ಸರ್ ಇದು ಕೃಷ್ಣನ ಬಾಲಲೀಲೆಗಳು. ಕೃಷ್ಣ ಮಗುವಾಗಿರ್ಬೇಕಾದ್ರೆ ತನ್ನ ತಾಯಿ ಹತ್ರ ಎದೆಯಲ್ಲಿ ಕುಡಿತಾ ಇರುವಂಥದ್ದು. ಗೋಪಿಕಾ ಸ್ತ್ರೀ ಹತ್ರ ಬೆಣ್ಣೆ ಕತ್ಕೊಂಡು ತಿಂತಾ ಇದ್ದಾನೆ. ಕಂಸ ಕೃಷ್ಣನನ್ನು ಕೊಲ್ಲಲು ಪೂತಿನಿ ಎಂಬ ರಾಕ್ಷಸಿಯನ್ನು ಕಳಿಸ್ತಾನೆ. ನೋಡಿ ಇಲ್ಲಿ ಇದು ಪೂತಿನಿ ರಾಕ್ಷಸಿ, ಇದು ಕೃಷ್ಣ. ನೋಡಿ ಎದೆ ಹಾಲನ್ನ ಇರ್ತಿದ್ದಾನೆ. ನೋಡಿ ಹಳೆಗನ್ನಡದ ಬರೆದರೆ ಪೂತಿನಿ ಅಂತ ಅಂದ್ಬಿಟ್ಟು. ನಾನು ನಿಮ್ಗೆ ಫಸ್ಟ್ ಶಾಸನದಲ್ಲಿ ತೋರಿಸಿದ್ನಲ್ಲ, ಅದೇ ಲಿಪಿ ಇದು ಪೂತಿನಿ. ಅವಳ ಸಹಾಯಕ್ಕೆ ಬಂದಂತ ಮತ್ತೊಬ್ಬ ರಾಕ್ಷಸ ಶಕಟಾಸುರ ಅಂತ ಅಂದ್ಬಿಟ್ಟು. ಶಕಟ ಅಂದ್ರೆ ಬಂಡಿ ಅಂತ. ಯಾವಾಗ ಕಂಸ ಕೃಷ್ಣನ ಸಾಯಿಸೋದಕ್ಕೆ ಪೂತಿನಿ ಕಳಿಸ್ತಾನೆ, ಆಗ ಕೃಷ್ಣ ಪೂತಿನ ಸಂಹಾರ ಮಾಡ್ತಾನೆ. ಅದಕ್ಕೆ ಕಂಸ ಏನ್ ಮಾಡ್ತಾನೆ, ಇನ್ನೊಬ್ಬ ರಾಕ್ಷಸನ್ನ ಕಳಿಸ್ತಾನೆ. ಅವನು ಶಕಟಾಸುರ. ಶಕಟ ಅಂದ್ರೆ ಬಂಡಿ ಅಂತ. ಅವನು ಬಂಡಿ ರೂಪದಲ್ಲಿ ಬರಲ್ಲ. ಫಸ್ಟ್ ಅವನು ರಾಕ್ಷಸ ರೂಪದಲ್ಲಿ ಬರ್ತಾನೆ, ಆಮೇಲೆ ಅವನು ಈ ತರ ಬಂಡಿ ರೂಪದಲ್ಲಿ ಆಗ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ ಕೃಷ್ಣ, ಶಕಟಾಸುರನನ್ನು ಸಹ ಸಂಹಾರ ಮಾಡ್ತಾನೆ. ನೋಡಿ ಇಲ್ಲಿ ಕೃಷ್ಣ, ಇದು ಶಕಟಾಸುರ. ಆಗಿನ ಕಾಲದಲ್ಲಿ ಬೆಣ್ಣೆನ ಮಡ್ಕೆಲಿ ಇಟ್ಬಿಟ್ಟಿದ್ರೆ ಕಟ್ಟಿ ಮೇಲ್ಗಡೆ ನೇತಾಕ್ತಾರಲ್ಲ ಹ್ಯಾಂಗಿಂಗ್ ಪಾಟು, ಅದನ್ನು ಸಹ ಮಾಡಿದ್ದಾರೆ. ಮಡಕೆಗಳನ್ನ ನೋಡಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿದ್ದಾರೆ. ಕೃಷ್ಣನ್ಗೆ ಬೆಣ್ಣೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಒಬ್ಬ ನಿಲ್ಲಿಸಿ ಮೇಲ್ಗಡೆ ಹತ್ಕೊಂಡು ಬೆಣ್ಣೆ ಕತ್ಕೊಂಡು ತಿಂತಾ ಇದ್ದಾನೆ. ಇದೆಲ್ಲ ಕೃಷ್ಣನ ಬಾಲಲೀಲೆಗಳು. ಅವನು ಕಾಡಲ್ಲಿದ್ದು ಗೋಪಾಲರು ಮತ್ತೆ ಗೋಪಿಕೆಯರ ಜೊತೆ ಯಾವ ರೀತಿ ಇದ್ದ ಅಂತ. ಸರ್ ಇದೊಂದು ಕಾಡು.
ಒಂದು ಕಾಡಲ್ಲಿ ಮತ್ತು ಒಂದು ನದಿಯಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಒಂದೇ ಪೀಸಲ್ಲಿ ಅವರು ಎಲ್ಲನೂ ಮಾಡಿದ್ದಾರೆ. ಸರ್ ನೋಡಿ, ಹಸುಗಳಿದೆ, ಕೋತಿಗಳು, ನವಿಲು, ಮರಗಿಡಗಳು, ಬೆಟ್ಟ ಗುಡ್ಡ, ಆನೆ, ಇಲಿ, 2 ಕೋತಿಗಳು ಕೂತ್ಕೊಂಡಿದೆ. ಇದು ನದಿ, ಅಲಿಯಾಗಿ ಹೋಗ್ತಾ ಇದೆ ನೀರು. ಅದರಲ್ಲಿ ಮೀನು, ಹಾವು, ಮೊಸಳೆ, ಆಮೆ, ಕಪ್ಪೆ ಎಲ್ಲನೂ ಸಹ ಒಂದೇ ಪೀಸು, ಬಟ್ ಎಲ್ಲನೂ ಕೆತ್ತನೆ ಮಾಡಿದ್ದಾರೆ. ಸೊ ಬಳಪದ ಕಲ್ಲು ತುಂಬ ಕೆತ್ತನೆ ಮಾಡೋದಕ್ಕೆ ಸಾಫ್ಟಾಗಿರುತ್ತೆ. ಅದಕ್ಕೆ ಅವರು ಜಾಸ್ತಿ ಹೊಯ್ಸಳರು ಬಳಪದ ಕಲ್ಲನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಯಾವ ಥರ ಬೇಕಾದ್ರೂ ಅದನ್ನ ಕಾರ್ವಿಂಗ್ಸ್ ಮಾಡ್ಕೋಬಹುದು. ಈ ಕಲ್ಲೆಲ್ಲ ಎಲ್ಲಿಂದ ತಗೊಂಡ್ಬಂದ್ರು? ಸಿಗುತ್ತೆ ಸರ್, ಎಲ್ಲ ಈಗಲೂ ಹೊಲ ಗದ್ದೆ ಸಿಗುತ್ತೆ, ಇವಾಗ ಸಿಗುತ್ತೆ. ಇದೆಲ್ಲ ಇಲ್ಲಿಂದಾನೇ ಸೋರ್ಸ್ ಮಾಡಿರೋದು. ಸರ್ ಇದು ಯಮುನಾ ನದಿ. ಯಮುನಾ ನದಿಗೆ ನೀರು ಕುಡಿಯಲು ಬರುತ್ತಿದ್ದಂತ ದನಕರುಗಳನ್ನ ಕಾಳಿಂಗ ಸರ್ಪ ನುಂಗ್ತಾ ಇರುತ್ತೆ. ಆಗ ಕೃಷ್ಣ ಕಾಳಿಂಗ ಸರ್ಪವನ್ನ ಕೊಂದು ಅದರ ಮೇಲೆ ನಿಂತು ನಾಟ್ಯ ಮಾಡ್ತಿರುವಂಥದ್ದು ಕಾಳಿಂಗ ಮರ್ದನ. ಇದು ಬ್ರಹ್ಮದೇವನ ವಾಹನ ಹಂಸ ಪಕ್ಷಿ. ತನ್ನ ಮರಿಗಳಿಗೆ ನೋಡಿ ಗುಟುಕನ್ನು ತಿನ್ನಿಸ್ತಾ ಇದೆ, ಫೀಡ್ ಮಾಡ್ತಾ ಇದೆ. ನಮಗೆ ಈ ಕಡೆ ನೋಡೋರು ಅದೇ ಥರ ಅನ್ಸುತ್ತೆ, ಈ ಕಡೆಯಿಂದ ನೋಡೋರು ಅದೇ ಥರ ಅನ್ಸುತ್ತೆ. 3D ಸಿಸ್ಟಮ್ ಥರ ಮಾಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಇರಲಿಲ್ಲ, ಅವ್ರದ್ದೊಂದು ಇಮ್ಯಾಜಿನೇಷನ್ ಅಷ್ಟೇ. ಈ ಥರ ಇತ್ತು, ಇರಬಹುದು, ಮುಂದೆ ಇರುತ್ತೆ. ನೋಡಿ, 2 ಕಡೆಯಿಂದ ನೋಡೋರು ನಮಗೆ ಒಂದೇ ಅನಿಸುತ್ತೆ. ಎಷ್ಟು ಚಿಕ್ಕ ಚಿಕ್ಕ ಡೀಟೇಲ್ಸ್ ಇದೆ ಅಲ್ಲ? ಹೌದು ಸರ್. ಇಂದ್ರ ಸತತವಾಗಿ 7 ದಿನಗಳ ಕಾಲ ಮಳೆಯನ್ನು ಸುರಿಸ್ತಾನೆ. ಜನಗಳಿಗೆ ಮತ್ತು ದನಗಳಿಗೆ ಒಳ್ಳೆಯದಾಗಲಿ ಎಂದಕ್ಕೋಸ್ಕರ ಕೃಷ್ಣ ಗೋವರ್ಧನಗಿರಿಯನ್ನು ಕಿರು ಬೆರಳಲ್ಲಿ ಎತ್ತಿಟ್ಕೊಂಡಿರುವಂಥದ್ದು ಗೋವರ್ಧನಗಿರಿ ಧಾರೆ ಅಂತ ಅಂತಿದ್ರು, ಗೋವರ್ಧನ ಪರ್ವತ. ಸರ್ ಇದು 2ನೇದು. ಇದು ಕೇಶವಂದು. ಇದು ಅಷ್ಟೇ 13 ಅಡಿ ಉದ್ದ, ಒಂದೇ ಕಲ್ಲು, ಒಳಗಡೆ ಗರ್ಭಗುಡಿಯಿಂದ ಇಲ್ಲಿಗೆ. ಇದನ್ನು ಸಹ ಮಕರ ಪ್ರಣಾಳ. ನೋಡಿ, ಮಕರ ಅಂತ ಬೇರೆ ತರ ಇದೆಲ್ಲ, ಅದು ಬಾಕ್ಸ್ ತರ ಇತ್ತು. ಇದು ಮೇನ್ ಕೇಶವಂದಲ್ವಾ, ಹಾಗಾಗಿ ಇದಕ್ಕೆ ಮಾತ್ರ ಮಾಡಿದ್ದಾರೆ. ಅದಕ್ಕೂ ಬಾಕ್ಸ್ ಟೈಪೇ ಇದೆ. ಇದೊಂದಕ್ಕೆ ಮಾತ್ರ ಈ ತರ ಇದೆ, ಕೇಶವ ಮಾತ್ರ. ಸರ್ ಮಕರ ಅಂದ್ರೆ ಇದು ಇಮ್ಯಾಜಿನರಿ ಅನಿಮಲ್, ಬಟ್ ಕಾಂಬಿನೇಷನ್ 7 ಇದೆ. ನೋಡಿ, ಇದು ಆನೆಯ ಸೊಂಡಿಲು, ಹಸುವಿನ ಕಿವಿ, ಕೋತಿಯ ಕಣ್ಣು, ಮೊಸಳೆಯ ಬಾಯಿ, ಹಂದಿಯ ದೇಹ, ಸಿಂಹದ ಕಾಲು, ನವಿಲಿನ ಬಾಲ. ಸರ್ ಆನೆ ಯಾವುದೇ ಒಂದು ವಸ್ತು ಇಟ್ಕೊಂಡು ಸೊಂಡು ತುಂಬ ಗ್ರಿಪ್ ಆಗಿ ಇಟ್ಕೊಳ್ಳುತ್ತೆ. ಹಸುಗೆ ಬೇಗ ಸೊಂಡು ಗೊತ್ತಾಗ್ಬಿಡುತ್ತೆ. ಕೋತಿ ಅದು ಎಲ್ಲೇ ಇದ್ರೂ ಸಹ ಅದು ಕೂತಲೇ ಹೇಳುತ್ತಿದ್ದು ಹಣ್ಣು ಕಾಯು ಅಂತ, ಅಷ್ಟು ಅದಕ್ಕೆ ಕಣ್ಣುಗಳು ಶಾರ್ಪ್ ಆಗಿರುತ್ತೆ. ಮೊಸಳೆ ಯಾವುದೇ ಒಂದು ಪ್ರಾಣಿ ಇಟ್ಕೊಂಡಾದ್ರೂ ಜೀವ ತೆಗೆಯೋ ತನಕ ಬಿಡೋದಿಲ್ಲ, ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಹಂದಿಯ ದೇಹ ತುಂಬ ಬಲಿಷ್ಠವಾಗಿರುತ್ತೆ, ಅದು ದೇಹಕ್ಕೆ ಗುಂಡೊಡೆದ್ರೆ ಸಾಯಲ್ಲ, ಕಿವಿಗೆ ಗುಂಡೊಡೆದ್ರೆ ಬೇಗ ಸಾಯುತ್ತೆ. ಮತ್ತು ಸಿಂಹ ಯಾವುದೇ ಒಂದು ಪ್ರಾಣಿ ಇಟ್ಕೊಂಡಾದ್ರೂ ಸಾಯಿಸೋ ತನಕ ಬಿಡೋದಿಲ್ಲ. ನವಿಲಿನ ಬಾಲ ತುಂಬ ಸುಂದರವಾಗಿರುತ್ತೆ. ಹೊಯ್ಸಳರ ಪ್ರಕಾರ ಒಬ್ಬ ವೀರ, ಒಬ್ಬ ಯೋಧ ಅಂತ ಅನ್ನಿಸ್ಕೊಂಡವನಿಗೆ ಈ 7 ಲಕ್ಷಣಗಳು ಇರಬೇಕು ಅನ್ನೋದಕ್ಕೋಸ್ಕರ ಈ ಪ್ರಾಣಿಯನ್ನು ಮಾಡಿದ್ದಾರೆ. ಇದೊಂದು ಕೇವಲ ಕಾಲ್ಪನಿಕ. ಮಕರ ಅಂತ ಅಂದರೆ ಸಂಸ್ಕೃತದಲ್ಲಿ ಮೊಸಳೆ, ಬಟ್ ಇದು ಮೊಸಳೆ ಅಲ್ಲ, ಜಸ್ಟ್ ಶಿಲ್ಪಿಗಳೇ ಕಲ್ಪನೆ ಮಾಡಿಕೊಂಡು ಮಾಡಿರುವಂಥ ಪ್ರಾಣಿ ಇದು. ನೀವು ಯಾವುದೇ ಒಂದು ಹೊಯ್ಸಳ ಟೆಂಪಲ್ಲಾರು ನೋಡಿ ಇರುತ್ತೆ, ಬಟ್ ಮಿಥಿಕಲ್ ಅಷ್ಟೇನೆ, ಇದು ಕಾಲ್ಪನಿಕ. ಇದು ವಿಷ್ಣು ಲಕ್ಷ್ಮಿಯನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕುತ್ಕೊಂಡಿದ್ದಾರೆ. ಅವರ ಕಾಲನ್ನು ಅವರು ಕಮಲದ ಹೂ ಮೇಲೆ ಇಟ್ಟಿದ್ದಾರೆ. ಅವರ ಕಾಲಿನ ಭಾರಕ್ಕೆ ಕಮಲದ ಹೂ ಬೆಂಡಾಗಿದೆ. ಯಾವಾಗ ಬೆಂಡಾಗಿದೆ ಅಂತ ಆನೆ ಗೊತ್ತಾಗುತ್ತೆ, ತನ್ನ ಸೊಂಡಿನ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ಎತ್ತಿ ಹಿಡ್ಕೊಂಡಿದೆ. ಅಂದರೆ ಅಷ್ಟು ಅದನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಶಿಲ್ಪಿಗಳು ಕೆತ್ತನೆ ಮಾಡಿದ್ದಾರೆ. ವಿಷ್ಣು ಮತ್ತು ಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ, ಮತ್ತು ಅದು ಲಕ್ಷ್ಮಿ, ಬಟ್ ಹ್ಯಾಂಡ್ಸು ಮತ್ತು ನೋಸ್ ಎಲ್ಲ ಹೋಗಿದೆ. ಸರ್ ಈ ದೇವಸ್ಥಾನನ 68 ವರ್ಷಗಳ ಕಾಲ ಕಟ್ಟಿದ್ದಾರೆ. 500 ಜನ ಶಿಲ್ಪಿಗಳು, ವರ್ಷ ಕಟ್ಟೋದಿಕ್ಕೆ 500 ಜನ ಶಿಲ್ಪಿಗಳು. ಅವ್ರ ಹೆಸರೇನು ಅಂತ ಅಂದರೆ ಬಾಮೇಯ, ಚಾಮೇಯ, ಚೌಡಯ್ಯ, ಮಲ್ಲಿತಮ್ಮ, ಮಸಣತಮ್ಮ ಅಂತ ಅಂದ್ಬಿಟ್ಟು ನೋಡಿಲಿ ಯಾರ್ಯಾರಿಗೆ ಇಷ್ಟ ಇದೆ ಅವ್ರು ಮಾತ್ರ ಸಿಗ್ನೇಚರನ್ನು ಮಾಡ್ಕೊಂಡಿದ್ದಾರೆ. ಇದು ಮಸಣತಮ್ಮ ಅಂತ, ಅದು ಮಲ್ಲಿತಮ್ಮ. ನೆಕ್ಸ್ಟ್ ಆ ಕಡೆ ತೋರಿಸ್ತೀನಿ, ಬಾಮಯ್ಯ, ಚಾಮಯ್ಯ, ಚೌಡಯ್ಯ ಅಂತ. ಬಟ್ ಸ್ಟಾರ್ಟ್ ಮಾಡಿದ ಮಾತ್ರ ಸೋಮನಾಥನೇ. ನೆಕ್ಸ್ಟ್ 2 ಜನರೇಷನ್ ಕಂಟಿನ್ಯೂ ಮಾಡಿದ್ದಾರೆ. ಸೋಮನಾಥನು ಸೇರಿ 3 ಜನರೇಷನ್. ಬಟ್ ಸೋಮನಾಥ ಮಾತ್ರ ರಾಜ ಅಲ್ಲ, ಜಸ್ಟ್ ಅವರು ಚೀಫ್ ಆಫೀಸರ್ ಅಷ್ಟೇ ಅವರು. ಸರಿ, ಸ್ಟೋನ್ ಕಲರ್ ಬಂದು ನೋಡಿ, ನಿಮಗೆ ಒಳಗಡೆನೆ ಒಂಥರ ಇದೆ, ಇಲ್ಲೇ ಒಂಥರ ಇದೆ. ನೀವೇನು ಒಳಗಡೆ ನೋಡಿದ್ರಿ ಆ ಸ್ಟೋನು ಈ ಸ್ಟೋನ್ ಎಲ್ಲ ಒಂದೇನೆ, ಬಟ್ ಇದು ಅಷ್ಟೇ, ಇದು ಬಳಪತ್ಕಲ್ಲೇ, ಇದಲ್ಲ. ಬಟ್ ಒಳಗಡೆ ಮಾತ್ರ ಮಳೆ, ಗಾಳಿ, ಬಿಸಿಲು ಒಳಗಡೆ ಏನು ಇಲ್ವಲ್ಲ, ಹಾಗಾಗಿ ಚೆನ್ನಾಗಿದೆ. ಬಟ್ ಹೊರಗಡೆ ಮಾತ್ರ ಈ ಜರ ವೆದರ್ಗೆ ಈ ಮಳೆ, ಗಾಳಿ, ಬಿಸಿಲು, ಹಾಗಾಗಿ ಜಾಸ್ತಿ ನೆರಳು ಬಿದ್ದ ಕಡೆ ಎಲ್ಲ ನೋಡಿ ಈ ಥರ ಬ್ಲ್ಯಾಕ್ ಇದೆ. ಜಾಸ್ತಿ ಬಿಸಿಲು ಬಿದ್ದ ಕಡೆ ಎಲ್ಲ ಈ ಥರ ಸ್ವಲ್ಪ ಕಲರ್ ಶೇಡ್ ಆಗಿದೆ. ನೋಡಿ, ಇದು ಇನ್ನೊಂದು ಹೆಸರು ಬಾಮೇಯ ಅಂತ ಅಂದ್ಬಿಟ್ಟು. ನೋಡಿ, ಅದು ಚಾಮೇಯ. 5 ಜನದ್ದು ಮಾತ್ರ ಇದೆ, 500 ಜನದ್ದಿಲ್ಲ. ಮೇನ್ ಯಾರಿಗೆ ಇಷ್ಟ ಇದೆ ಅವ್ರು ಮಾತ್ರ ಬರ್ಕೊಂಡಿದ್ದಾರೆ. ನೋಡಿ, ಇದು ಚೌಡಯ್ಯ, 5 ಶಿಲ್ಪಿಗಳದ್ದು ಮಾತ್ರ. ಸರ್ ಇದು ಒಂದನ್ನ ಹೊಸದಾಗಿ ಫಿಕ್ಸ್ ಮಾಡಿದ್ದಾರೆ. ಇದೊಂದನ್ನ ಮಾತ್ರ, ಅಂದ್ರೆ ಇಲ್ಲಿದಂತ ಪೀಸಸ್ ಅನ್ನ
ತಗೊಂಡೋದ್ರೋ ಏನಾಯ್ತು ಅಂತ ಗೊತ್ತಿಲ್ಲ, ಪ್ರೊಟೆಕ್ಷನ್ ಇಲ್ದಿರೋಂಥ ಟೈಮಲ್ಲಿ. ಆಮೇಲೆ ಯಾವಾಗ ಡಿಪಾರ್ಟ್ಮೆಂಟ್ 1958 ತಗೊಂಡ್ರು ಆ ಟೈಮಲ್ಲಿ ಒಂದು ಪೀಸನ್ನೇ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ನೋಡಿ. ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ನಾನು ಹೇಳಲಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಅವರು ಡೀಪಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲ ಆ ಥರ ಬಂದಿಲ್ಲ ಅಂದರೆ ಇದು ಏನಾದ್ರು ಸ್ವಲ್ಪ ಚೆನ್ನಾಗಿ ಬಂದಿದ್ರೆ ಹೋಗಿರೋ ಅಂಥದಕ್ಕೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಪೂಜೆ ಮಾಡೋ ಥರ ಮಾಡ್ತಾಯಿದ್ರು. ಬಟ್ ಯಾವಾಗ ಇದು ಆಗಿಲ್ಲ, ಹಾಗಾಗಿ ಬಿಟ್ಬಿಟ್ಟಿದ್ದಾರೆ, ಆಗಲ್ಲ ಅಂತ ಅಂದ್ಬಿಟ್ಟು. ಸರ್ ಈ ಥರ ಎಲಿಫೆಂಟ್ಸು 547 ಆನೆಗಳಿದೆ ಈ ಥರದ್ದು. ಆಲ್ಮೋಸ್ಟ್ ಎಲ್ಲಾದ್ನಲ್ಲೂ ಕೆಳಗೆ ಫಸ್ಟ್ ಎಲಿಫೆಂಟ್ ಇರೋದು ಸ್ಟ್ರೆಂತ್ಗೆ. ಓಕೆ, ಹೊಯ್ಸಳ ಟೆಂಪಲ್ಗಳಲ್ಲಿ ನೀವು ಯಾವುದೇ ನೋಡಿದ್ರು ಸಿಗ್ನೇಚರ್ ಇದೆ ಎಲಿಫೆಂಟ್, ಹಾರ್ಸಸ್ ಅಂಡ್ ಫ್ಲವರ್ ಕ್ರೀಪರ್ಸ್. ನೀವೆಲ್ಲೇ ನೋಡಿದ್ರು ಅದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತೆ ಪ್ಲಾಟ್ಫಾರ್ಮ್ ಸ್ಟಾರ್ ಇದ್ರೆ ನಿಮ್ಗೆ ಯಾರು ಹೇಳೋದೇ ಬೇಡ ಅದು ಹೊಯ್ಸಳ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ ಸರ್ ಈ ಥರ 547 ಆನೆಗಳಿದೆ, ಎಲ್ಲ ಬೇರೆ ಬೇರೆ ಇದೆ, ಒಂದೊಂದು ಬೇರೆ 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 ಮೂಮೆಂಟ್ಸು. ಅದು ಓಡೋದೇ ಆಗಲಿ ನೋಡೋದೇ ಆಗಲಿ, ಡ್ರೆಸ್ಸಸ್ಸು, ಜುವೆಲ್ಸು, ಮತ್ತೆ ನೋಡಿ ಅದರ ಕಾಲ್ಗಳು ಮತ್ತೆ ಟ್ರಂಕ್ ಎಲ್ಲ ಚೇಂಜಸ್ ಇದೆ. ಬಟ್ ಕಾರ್ನರಲ್ಲಿ ಮಾತ್ರ 2 ದೇಹ ಒಂದೇ ತಲೆ, ಶಕ್ತಿಯ ಸಂಕೇತವಾಗಿರ್ಲಿ ಅಂತ ಅಂದ್ಬಿಟ್ಟು 2 in 1 ಮಾಡಿದ್ದಾರೆ. ಮತ್ತೆ ಆಲ್ಮೋಸ್ಟ್ ಈ ಥರ ಶಿಖರಗಳು ನೋಡಿ, ಶಿಖರ ಇದೆ. ನಾನು ಮೊದಲೇ ಹೇಳಿದೆ ನಿಮಗೆ, ಮೇಲ್ಗಡೆನೂ ಸಹ ಇದೆ, ಏರಿಯಲ್ಗೂ ಸ್ಟಾರ್ ಶೇಪಲ್ಲಿ ಇದೆ, ಪ್ಲಾಟ್ಫಾರ್ಮು ಸಹ, ಮತ್ತೆ ವೆಂಟಿಲೇಷನ್ನು. ಏನಕ್ಕೆ ಅವರು ಸ್ಟಾರ್ ಶೇಪಲ್ಲಿ ಕಟ್ತಾ ಇದ್ರು ಅಂದರೆ, ಸೂರ್ಯನಿಗೆ ಗ್ರಹಣ ಬರುತ್ತೆ, ಚಂದ್ರನಿಗೆ ಗ್ರಹಣ ಬರುತ್ತೆ, ನಕ್ಷತ್ರಗಳಿಗೆ ಯಾವುದೇ ಕಾರಣಕ್ಕೂ ಗ್ರಹಣ ಬರೋದಿಲ್ಲ. ಎಷ್ಟೇ ವರ್ಷಗಳಾದರೂ ದೇವಸ್ಥಾನ ಏನು ಹಾಳಾಗಲ್ಲ, ಬಿದ್ದೋಗಲ್ಲ, ಸ್ಟಾರ್ ಥರನೇ ಯಾವಾಗಲೂ ಹೊಳಿತಾ ಇರುತ್ತೆ ಅನ್ನೋದಕ್ಕೋಸ್ಕರ ಹೊಯ್ಸಳರು ಮಾತ್ರ ನಕ್ಷತ್ರಾಕಾರವಾದ ಜಗುಲಿಯ ಮೇಲೆ ದೇವಸ್ಥಾನ ಕಟ್ಟಿಸ್ತಾ ಇದ್ರು. 3 ವಿಗ್ರಹಕ್ಕೂ 12 ಮೂಲೆಗಳಿದೆ ಈ ಥರದ್ದು. 12 ಇದೆ. ನೀವು ಯಾವುದೇ ಒಂದು ಕಾರ್ನರನ್ನು ನಿಂತ್ಕೊಂಡು ನೋಡಿ, ಇಲ್ಲಿ ಅಲ್ಲಿ 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 ಅಂತ ನಿಮ್ಮ ಇಷ್ಟ. ನೀವೆಲ್ಲರೂ ನೋಡಿ, ಇಲ್ಲಿಂದ ನೋಡಿದ್ರೆ ಮೇಲ್ಗಡೆ ನಿಮಗೆ ಕಳ್ಸಕ್ಕೆ ಹೋಗಿ ಜಾಯ್ನ್ ಆಗುತ್ತೆ. ಮತ್ತೆ ನಾವು ಅಲ್ಲಿಂದ ನೋಡಿದ್ರೆ ಈ ಪಾಯಿಂಟ್. ಇದು ಭೀಮ ಬಕಾಸುರನ ಕೊಲ್ಲೋದಕ್ಕೆ ಒಂದು ಬಂಡಿ ಅನ್ನವನ್ನು ತಗೊಂಡು ಹೋಗ್ತಿದ್ದಾನೆ ನೋಡಿ. ಭೀಮ ಮತ್ತು ಬಕಾಸುರ ಯುದ್ಧ ಮಾಡ್ತಾ ಇದ್ದಾರೆ ಸರ್. ಇದು 3ನೇದು. ಇದು ಅಷ್ಟೇ 13 feet ಸಿಂಗಲ್ ಸ್ಟೋನು, ಒಳಗಡೆ ಗರ್ಭಗುಡಿಯಿಂದ ಇಲ್ಲಿಗೆ ಮಕರ ಕನ್ನಡ ಅಂತ ಅಂದ್ಬಿಟ್ಟು. ಇದು ಜನಾರ್ದನಂದು. ಇದು ಸರ್ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ನಾನು ನಿಮ್ಗೆ ಒಳಗಡೆ 16 ಸೀಲಿಂಗ್ಸ್ ತೋರಿಸೋದು ನಾನು. ಅದನ್ನ ಮೇಲ್ಗಡೆಯಿಂದ ನೋಡಿದಾಗ ಫುಲ್ ಫ್ಲಾಟ್ ಇದೆ, ಒಳಗಡೆ ಮಾತ್ರ ಈ ಥರ ಡಿಸೈನ್ ಇದೆ. ಆದರೆ ಆ ಡಿಸೈನ್ಗಳು ಏನಿದ್ರು 16 ಸೀಲಿಂಗ್ಸ್ ಇದೆಯಲ್ಲ ಅಷ್ಟು ಮಾತ್ರ. ಆ ಗರ್ಭಗುಡಿ ಮೇಲ್ಗಡೆ ಇರುವಂಥದ್ದು ಈ 3 ಶಿಖರಗಳು. ಈ ಶಿಖರಗಳಿಗೂ ಅದಕ್ಕೂ ಯಾವುದೇ ರೀತಿ ಇದಿಲ್ಲ, ಕನೆಕ್ಷನ್ ಇಲ್ಲ. 16 ಸೀಲಿಂಗ್ಸೇ ಬೇರೆ, ಈ ಶಿಖರಗಳೇ ಬೇರೆ. ಬಟ್ ಜಾಯಿಂಟ್ ಮಾಡಿದ್ದಾರೆ, ಇದು ಜಾಯಿಂಟ್ ಮಾಡಿದ್ದಾರೆ. ಬಟ್ ಇದು ಇಷ್ಟು ಮಾತ್ರ, ಇಷ್ಟೇ ಈ ಕಡೆ ಮತ್ತು ಆ ಕಡೆಗೆ ಏನಿದೆ ಇದು ಮಾತ್ರ 16 ಸೀಲಿಂಗ್ಸು. ಗರ್ಭಗುಡಿ ಮೇಲ್ಗಡೆ ಮಾತ್ರ 3 ಶಿಖರಗಳು. ಹಾಗಾಗಿ ಮಳೆ ನೀರು ಹೋಗೋದಕ್ಕೆ ಜಾಗ ಮಾಡಿದ್ದಾರೆ. ಆವಾಗಲೇ ಹೊಸದಾಗೇನು ಮಾಡಿಲ್ಲ, ಅದನ್ನು ಅವಾಗಲೇ ಮಾಡಿರುವಂಥದ್ದು. ಈ ಕಡೆಗೂ ಇದೆ ಮತ್ತು ಆ ಕಡೆಗೂ ಇದೆ. ಮತ್ತು ಅದೆಲ್ಲ ಇದು ದೀಪಗಳು, ಕಲ್ಲಿನ ದೀಪ. ವೆಂಟಿಲೇಷನ್ ಮೇಲೆ ಇದೆಯಲ್ಲ ಅದು. ಸರ್ ಇದು ಚಾಮುಂಡಿ. ಚಾಮುಂಡಿಯನ್ನು ಕೊಲ್ಲೋದಕ್ಕೆ ಬಂದಂಥ ಮಹಿಷಾಸುರ ಫಸ್ಟ್ ಕೋಣದ ರೂಪದಲ್ಲಿ ಬರ್ತಾನೆ. ಆಗ ಅವಳಿಗೆ ಗೊತ್ತಾಗಿ ಒಂದು ಕೈಯಲ್ಲಿ ಅವನ ತಲೆನ ಈ ಥರ ತಳ್ಳಿ ಮತ್ತೊಂದು ಕೈಯಲ್ಲಿ ತ್ರಿಶೂಲದಿಂದ ಹೊಟ್ಟೆ ಚುಚ್ತಾಳೆ. ಹೊಟ್ಟೆ ಇದ್ದಂಥ ಕರುಳೆಲ್ಲ ಆಚೆ ಬಂದಿದೆ. ಬಟ್ ದಾಳಿ ಆದಾಗ ತ್ರಿಶೂಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಇದು ಮಲ್ಲಿತಮ್ಮ, ಮೇನ್ ಶಿಲ್ಪಿ ಇವರೇನೆ ಮಾಡಿರೋದು ನೋಡಿ. ಸ್ಟಿಕ್ ಹೋಗಿದೆ, ಟ್ರೈಡೆಂಟ್ ಇದೆ 1 2. ಮೇನ್ ಶಿಲ್ಪಿ ಅಂದರೆ ಮೇನ್ ಇವರೇನೆ ಮಲ್ಲಿತಮ್ಮ ಅಂತ ಅಂದ್ಬಿಟ್ಟು. ಒಳಗಡೆ ಜನಾರ್ದನ ಸ್ಟ್ಯಾಚು ಮತ್ತು ಶಿಖರ ಮತ್ತು ಈ ಥರ ಚಿಕ್ಕ ಚಿಕ್ಕ ವಿಗ್ರಹಗಳು ಮಾಡಿರುವಂಥದ್ದೆಲ್ಲ ಮಲ್ಲಿತಮ್ಮ. ಸರ್ ಇದು ಪಾರ್ವತಿ, ನಾಟ್ಯ ಪಾರ್ವತಿ. ಬಟ್ ನನಗೆ ಹ್ಯಾಂಡ್ಸು ಮತ್ತು ನೋಸ್ ಎಲ್ಲ ಹೋಗಿದೆ. ಮತ್ತು ಇದೆಲ್ಲ ಆಗಿನ ಕಾಲದ್ದು ಡಿಫ್ರೆಂಟ್ ಲೈಫ್ ಸ್ಟೈಲು, ಯಾವ ಥರ ಜನಗಳು ಬರ್ತಾಯಿದ್ರು ಟೆಂಪಲ್ ವಿಸಿಟ್ ಮಾಡೋದಕ್ಕೆ, ಅವಳ ಹೇರ್ ಸ್ಟೈಲು ಮತ್ತು ಅವ್ರ ಡ್ರೆಸ್ಸಸ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಈ ಥರ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ. ಸರ್ ನಿಮಗೆ ಮುಂದೆ ಕಾಣಿಸೋ ದೊಡ್ಡದೊಂದು ಕಂಬ, ಔಟ್ಸೈಡು ದೀಪಸ್ತಂಭ, ಲ್ಯಾಂಪ್ ಪೋಸ್ಟು ಅಥವಾ ಲೈಟ್ ಹೌಸು. ಅದನ್ನ ಯಾವ ಥರ ಮಾಡಿದ್ದಾರೆ ಅಂತ ಅಂದರೆ 4 ಕಡೆಗೂ ಈ ಥರ ಚಿಕ್ಕ ಚಿಕ್ಕ ಹೋಲ್ಸ್ ಮಾಡಿದ್ದಾರೆ. ಆ ಹೋಲ್ಸ್ಗೆ ರಾಟೆನ ಫಿಕ್ಸ್ ಮಾಡಿ ಆ ರಾಟಿಗೆ ದೀಪನ ಕಟ್ಬಿಟ್ಟು ಮೇಲ್ಗಡೆ ಈ ಥರ ಎಳಿತಾ ಇದ್ರು. ಪುಲಿ ಸಿಸ್ಟಮು ಅದೆಲ್ಲ ಹೋಗಿ ದೀಪಗಳು ಸ್ಟೋನ್ ಕಾಣಿಸ್ತಿದೆಯಲ್ಲ ಮಧ್ಯದಲ್ಲಿ ಅಲ್ಲಿ ಸೇರ್ತಾ ಇತ್ತು. ಆಗಿನ ಕಾಲದಲ್ಲಿ ಇನ್ಫಾರ್ಮೇಷನ್ ಮಾಡೋದಕ್ಕೆ ಮೀಡಿಯಾ, ಟೆಲಿವಿಷನ್, ಪೇಪರ್ ಏನೂ ಇರಲಿಲ್ಲ. ಅಲ್ಲಿ ದೀಪ ಹಚ್ಚಿದಾಗ ಊರಿನ ಜನಕ್ಕೆಲ್ಲ ಗೊತ್ತಾಗ್ತಾ ಇತ್ತು ಇವಾಗ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಗಿದೆ ಅಂತ. ಹಾಗಾಗಿ ಊರಿನ ಜನ ಎಲ್ಲ ದೀಪ ನೋಡಿಕೊಂಡು ಪೂಜೆಗೆ ಬರ್ತಾಯಿದ್ರು. ಒಂದೇ ಕಲ್ಲು ಸರ್ ಅದು. ದೀಪಸ್ತಂಭ, ಲ್ಯಾಂಪ್ ಪೋಸ್ಟ್ ಒಂದೇನೆ ಮಾಡಿದ್ರು. ಸರ್ ಈ ಥರ ಸುತ್ತ 64 ರೂಮ್ಸ್ ಇದೆ.
ಈಗ ಖಾಲಿ ಇದೆ. ಬಟ್ ಅವಾಗ ವಿಷ್ಣು ಮತ್ತು ಲಕ್ಷ್ಮಿ ವಿಗ್ರಹನ ಇಟ್ಟಿದ್ರು. ಅಂದರೆ ಮೇಯ್ನ್ ಆಗಿ ಇದನ್ನು ಕಟ್ಸಿದ್ದು ರಾಜ ಅಲ್ಲ, ಸೋಮನಾಥ ಬರೀ ಚೀಫ್ ಆಫೀಸರ್ ಅಷ್ಟೇ. ಆಗಿನ ಕಾಲದಲ್ಲಿ ಬ್ಯಾಂಕು ಟ್ರೆಸರ್ ಏನೂ ಇರಲಿಲ್ಲ. ಈ ಊರಿನ ಜನಗಳಿಗೆ ಏನೇನು ಆದಾಯ ಬರ್ತಾ ಇತ್ತು ಅದೆಲ್ಲ ತೊಗೊಬಂದು ಅವರು ಸೋಮನಾಥ ಅನ್ನೋರ ಹತ್ರ ಕೊಡ್ತಾಯಿದ್ರು. ಅವ್ರೇನು ಮಾಡ್ತಾಯಿದ್ರು ಅಂದರೆ ಟೆಂಪಲೇ ನಮಗೆ ಸೇಫ್ಟಿ ಅಂತ ಟೆಂಪಲಲ್ಲಿ ಇಡ್ತಾಯಿದ್ರು. ಟೆಂಪಲಲ್ಲಿ ಎಲ್ಲಿಡ್ತಾ ಇದ್ರು ಅಂದರೆ ವಿಗ್ರಹದ ಕೆಳಗಡೆ. ಲೂಟರ್ಸ್ ಏನು ಮಾಡ್ತಾರೆ ಅಂದರೆ ಫಸ್ಟು ಹಳೆ ಬಿಡಲ್ಲಿ ದಾಳಿ ಮಾಡ್ತಾರೆ. ಅಲ್ಲಿ ಮಾಡಿದಾಗ ಅವರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಇದೇ ಥರ ಟೆಂಪಲೆಲ್ಲ ನಮಗೆ ಸಿಗುತ್ತೆ. ಬೇರೆ ಕಡೆ ಬಂದವರು ಎಲ್ಲೂ ಸರ್ಚ್ ಮಾಡಲ್ಲ, ಡೈರೆಕ್ಟಾಗಿ ಹೋಗಿ ವಿಗ್ರಹದ ಕೆಳಗಡೆ ಹುಡುಕ್ತಾರೆ. ಯಾವಾಗ ಒಳಗಡೆ ಸಿಗುತ್ತೆ ಅಲ್ಲೇ ನಮಗೆ ಸಿಕ್ಕಿದೆ ಅಂತ ಅಂದಾಗ 3 ವಿಗ್ರಹ ಕೆಳಗಡೆ ಸಿಕ್ಕಿದೆ ಅಂತ ಅಂದಾಗ 64 ರೂಮ್ಸ್ ಇದೆ, ಇಲ್ಲೂ ಸಿಗುತ್ತೆ. ಯಾಕಂದರೆ ಇಲ್ಲೂ ಒಳಗಡೆ ಫಸ್ಟ್ ಪೂಜೆ ಮಾಡಬೇಕಾದ್ರೆ ಇಲ್ಲೂ ಪೂಜೆ ಮಾಡಿ ಅಲ್ಲೂ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಅವ್ರಿಗೆ ಗೊತ್ತಾಯಿತು. ಅದಕ್ಕೆ ಏನು ಮಾಡೋದಂದ್ರೆ ಸಾವಿರಾರು ಒಂಟೆಗಳ ಮೇಲೆ ಬಂದು ತೊಗೊಂಡೋಗಿದ್ರಂತೆ. ಅಷ್ಟು ಸಂಪತ್ತನ್ನು ಇಲ್ಲಿ ಇಟ್ಟಿದ್ರಂತೆ. ಅಷ್ಟು ತೊಗೊಂಡೋದ್ರೂ ಸಹ ಸಾಕಾಗಲ್ಲ ಅನ್ನೋ ಕೋಪಕ್ಕೆ ಒಳಗಡೆ ಮತ್ತು ಹೊರಗಡೆ ಇದ್ದಂಥ ವಿಗ್ರಹನ ಎಲ್ಲ ಹೊಡೆದಾಕಿದ್ದಾರೆ. ಈಗ 64 ರೂಮ್ಸ್ ಇದೆ, ಬಟ್ ಖಾಲಿ ಎಲ್ಲ. ಆಲ್ಮೋಸ್ಟು ಆಗ ದಾಳಿ ಮಾಡೋದ್ರಲ್ಲ ಅವಾಗ ಒಳಗಡೆನೂ ಹೊಡೆದಾಕಿ ಮತ್ತು ಇಲ್ಲಿದ್ದಂಥ ವಿಗ್ರಹನೂ ಹೊಡೆದಾಕಿ ರೂಮ್ಗಳನ್ನೂ ಹೊಡೆದಾಕಿದ್ರು. ಮತ್ತೆ ನೋಡಿ ಡಿಪಾರ್ಟ್ಮೆಂಟವ್ರು ಹೊಸದಾಗಿ ಮಾಡಿಸಿದ್ದಾರೆ ನೋಡಿ, ನಿಮಗೆ ಕಾಣಿಸುತ್ತೆ. ಬಟ್ ಪೀಸಸ್ ಆಗ ಏನು ಪೀಸಸ್ ಇತ್ತು ಅದೇ ಪೀಸು, ಸ್ಟೋನ್ ಬಳಪದ ಕಲ್ಲಿಂದೇನೆ. ಬಟ್ ಸಾಕಾಗದಿರೋಂಥ ಪೀಸಸ್ಗಳನ್ನ ನೋಡಿತಾರೆ, ಚಪ್ಪಡಿ ಕಲ್ಲು ಹಾಕಿದ್ದಾರೆ. ಬಟ್ ಇರೋ ಅಂದಕ್ಕೆಲ್ಲ ಬಳಪದ ಕಲ್ಲನ್ನು ಯೂಸ್ ಮಾಡಿದ್ದಾರೆ. ಸಾಕಾಗದೇ ಇರೋದಕ್ಕೆ ಆ ಥರ ಕಲ್ಲು ಹಾಕಿದ್ದಾರೆ. ಮತ್ತು ನಿಮ್ಗೆ ಮೇಲ್ಗಡೆ ಕಾಣಿಸಲ್ಲ ಸಿಮೆಂಟು. ಮೋಸ್ಟ್ ಈಗ ಹೊಸದಾಗಿ ಮಾಡಿರುವಂಥದ್ದು. ಈ ಡೋರ್ಗಳು ಮಾತ್ರ ಏನೊಂದು 2-3 ತಿಂಗಳಾಯ್ತು ಅಷ್ಟೇ ಸರ್ ಡೋರ್ ಹಾಕಿ. ಫಸ್ಟ್ ಡೋರು ಇರಲಿಲ್ಲ, ಓಕೆ. ಸೊ ಎಲ್ಲ ಓಪನ್ ಇತ್ತು. ಎಲ್ಲ ಓಪನ್ ಇತ್ತು. ಬಟ್ ಈಗ ಒಂದು 2-3 ತಿಂಗಳಾಯ್ತು ಅಷ್ಟೇ ಡೋರ್ಗಳೆಲ್ಲ ಹಾಕಿ. ಈಗ ಅಂದರೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ಈಗ ಖಾಲಿ. ಅದರಲ್ಲಿ ಒಂದು 2-3 ರೂಮ್ಸಲ್ಲಿ ಮಾತ್ರ ಒಂದು ಸ್ವಲ್ಪ ಅಲ್ಲ, ಈಗ ಅರ್ಧ ತಲೆ ಕಾಲು ಈ ಮುಖ ಆ ಥರ ಎಲ್ಲ ಡ್ಯಾಮೇಜ್ ಆಗಿ ಇಟ್ಟಿದ್ದಾರೆ. ಅರ್ಧ ವಿಗ್ರಹಗಳನ್ನ ಅದು ಎಲ್ಲ ಡ್ಯಾಮೇಜ್ ಆಗಿದೆ. ಜಸ್ಟ್ ಇತ್ತಲ್ಲ ಅದನ್ನೇ ಅಲ್ಲಿ ತೊಗೊಂಡೋಗಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 10-12 ಇರಬೇಕಷ್ಟೇ ವಿಗ್ರಹಗಳು. ಇನ್ನೆಲ್ಲ ಖಾಲಿನೇ ಸರ್. ಇದು ಪ್ರಹ್ಲಾದ ಸ್ಟೋರಿ. ನಾನು ನಿಮ್ಗೆ ಆ ಕಡೆ ಹಿರಣ್ಯಕಶಿಪು ತೋರಿಸಿದ್ನಲ್ಲ, ಅವನ್ನ ಆನೆಯಿಂದ ತುಳಿಸೋದು ಪ್ರಹ್ಲಾದನ, ರಾಕ್ಷಸರು ಬೆಡ್ತಿನ ತಳ್ತಿರೋದು, ಅದು ಬೆಂಕಿಗೆ ಹಾಕಿರೋದು, ಅದು ವಿಷ ಕೊಡ್ತಿರುವಂಥದ್ದು. ಫುಲ್ ಇಲ್ಲ, ಈ ಥರ ಮೇನ್ ಹೈಲೈಟ್ಸ್ ಇದೆ. ಆ ಕಡೆ ಹಿರಣ್ಯಕಶಿಪು, ಈ ಕಡೆ ಪ್ರಹ್ಲಾದ. ನೀವು ಇಲ್ಲೇ ಅಂತಲ್ಲ, ಆಲ್ಮೋಸ್ಟ್ ಎಲ್ಲೇ ನೋಡಿದ್ರು ಫಸ್ಟ್ ಮಂಟಪಗಳು ಇದ್ದೇ ಇರುತ್ತೆ. ಆಮೇಲೆ ಅದೇ ಥರದ್ದು ಒಳಗಡೆನೇ ಇರುತ್ತೆ. ಬಟ್ ಇಲ್ಲಿ ಡ್ಯಾಮೇಜ್ ಆಗಿದೆ, ಹೋಗಿದೆ. What an amazing place, what an amazing architecture, and such a huge history behind it. So that's about it for this video, guys. Hope you liked it. If you liked the video, make sure to like, share and subscribe to my channel. Meet you all in the next one. Until then, bye bye, take care, peace. Vaanga kitta inga vaanga. What is that? Touch panna. Touch panna.